ದಾರಿ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಗೈಸ್ ಇವಾಗ ಎದ್ದ ತಕ್ಷಣ ಮೊದಲ ನಾಷ್ಟ ಮಾಡ್ಕೊಂಡು ಚಹಾ ಕುಡ್ದಾಗ ಕೂತನ್ರಿ. ಯಾಕಂದ್ರೆ ಸಿಕ್ಕಾಪುಡಿ ಹತ್ತೋಗಿತ್ತು ರಾತ್ರಿ ಎಗ್ ರೈಸ್ ಅಷ್ಟೇ ತಿನ್ಕೊಂಬಂದಿರಲಿಲ್ಲ, ಹಂಗಾಗಿ ಅಷ್ಟೊಂದು ಹೊಟ್ಟೆ ತುಂಬಿರಲಿಲ್ಲ. ಆ ಕಾರಣಕ್ಕೆ ಇವಾಗ ನಿಮಗೆ ಎದ್ದ ತಕ್ಷಣ ಸಿಕ್ಕಾನೆ. ನಮಸ್ಕಾರ ಎಲ್ಲರೂ ಆರಾಮದಾರ ಅಂತ ತಿಳ್ಕೊತ ಇವತ್ತಿನ ಲಾಗಿಗೆ ವೆಲ್ಕಮ್ ಹೇಳ್ತಾ, ನನ್ನ ಲಾಗ್ ಸ್ಟಾರ್ಟ್ ಆಗೋದು ಇವತ್ತು ನನ್ನ ಫ್ರೆಂಡ್ ರೂಮಿಂದ. ಮೈಸೂರು ಬಿಟ್ಟು 13 ಕಿಲೋಮೀಟರ್ ದೂರ ಐತಿ. ಇವಾಗ ರೂಮಿಗೆ ಹೋಗಿ ಅವ್ರು ನೆನೆಸ್ಕೊಂಡು ರೆಡಿ ಮಾಡ್ಕೊಂಡು ನಾನು ರೆಡಿಯಾಗಿ ಹೆಂಗೆಂಗೋ ಅದನಿ ನಾನು ರೆಡಿಯಾಗಿ ಇವಾಗ ಹೋಗ್ಬೇಕಿದ್ರೆ ಮೈಸೂರು ಕಡೆ. ಮೈಸೂರಿಗೆ ಹೋಗಿ ಮೈಸೂರಿಂದ ವೇಣುಗೋಪಾಲ ಟೆಂಪಲ್ಗೆ ಹೋಗಿ ವಾಪಸ್ ಬರುವಾಗ ನೈಟ ಡ್ರೋನ್ ಶೋ ಇರ್ತೈತೆ. ಡ್ರೋನ್ ಶೋ ಮತ್ತು ಲೈಟ್ ಶೋ ಮತ್ತು ಮೈಸೂರು ಅರಮನೆ, ಈ ಮೂರನ್ನು ಇದೇ ವಿಡಿಯೋದಾಗ ಕವರ್ ಮಾಡ್ಬೇಕು ಅನ್ಕೊಂಡೇನೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ವಿಡಿಯೋ ಕೊನೆ ತನಕ ನೋಡ್ರಿ. ನಾ ಮನೆಗೆ ಆರಂಭಲ್ಲ, ನೀವು ನೆಪ್ಸ್ಕೊಂಡು ಹೋಗ್ಬೇಕಾರೆ ನಂದು ಜೀವನ ಭಾಳ ಕಷ್ಟ ಆಗತ್ತೆ. ನಿದ್ದೆ ಮಾಡೋರು ನೆಬಸ್ಬೋದು. ಎದ್ದಾನ್ರಿ ಇಂಥ ಒಳ್ಳೆ ಕೆಲಸ ಅವ್ರು ಬಿಡ. ಏನು ಮಾಡತ್ತೆ ನಿನ್ನ ಈ ಸಾಧನೆಗೆ ಒಂದು ಮೆಚ್ಚುಗೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ನೋಡ್ರಿ. ಇವಾಗ ಇವು ಎದ್ದಾನು, ಇನ್ನು ಇಬ್ಬರು ಮಹಾನ್ ವ್ಯಕ್ತಿಗಳು ಮಲ್ಕೊಂಡಾರು. ಬ್ರೋ ರೆಡಿ ಆಗಿರಿ, ಹೋಗೋಣ, ಟೈಮ್ ಆತಾಯ್ತಾ. ಏನು ಮಾಡತ್ತಿ ಬ್ರೋ? ಏನು ಅಡಿಗೆ ಏನು ಮಾಡತ್ತೆ ಬ್ರೋ? ಪಲಾವ್ ಬ್ರೋ. ಪಲಾವ್ ಏನು ಹಾಕ್ತಾರ? ಪಲಾವ್ ಬ್ರೋ ಉಳ್ಳಾಗಡ್ಡಿ ಅಷ್ಟೇ ಹಾಕ್ತೇವೆ. ಟೊಮೊಟೊ ಆಲೂಗಡ್ಡೆ ತರಬೇಕು ಬ್ರೋ. ಈಗ ನಾನ್ ಮರ್ತೆ ಬ್ರೋ, ನಿಮ್ಗೆ ಹಳೇದು ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲ ಪೇ. ಗೈಸ್ ಇವಾಗ ನಿಮ್ಗೆ ಪದ್ಧತಿ ರೆಡಿಯಾಗಿ ಸಿಗ್ತೀನಿ ರೀ. ಇಟ್ಟು ಗಲೀಜಾಗಿ ಕಾಣತ್ತಂದ್ರೆ ನನಗೆ ನೋಡೋಕ್ಕಾಗೋತ್ತು ನನ್ನ ಒಂದೊಂದು ಟೈಮ್ನಾಗ. ನಿಮ್ಗೆ ರೆಡಿಯಾಗಿ ಸಿಗ್ತಾನೆ ಏನ? ಏಯ್ ಈ ಮಂದಿ ಮಕ್ಕಳು ನೋಡ್ತಿರ್ತಾರಲ್ಲಿ, ಫ್ಯಾಮಿಲಿ ನೋಡ್ತಿರ್ತಾರೆ, ಏನು ಮಾತಾಡ್ತಿ ಸಿಗ್ತಂತ ಆಡ್ರಿ ನಿಮಗೆ. ನಾ ಗೈಸ್ ಇವಾಗ ರೆಡಿಯಾಗಿ ರೈಲ್ವೆ ಸ್ಟೇಷನ್ಗೆ ಬಂದೀವ್ರಿ. ಈ ರೈಲ್ವೆ ಸ್ಟೇಷನಿಂದ ನಾವು ಇವಾಗ ಹೋಗ್ಬೇಕಾಗಿದ್ದು ಮೈಸೂರಕ್ಕೆ. ಮೈಸೂರಿಗೆ ಹೋಗಿ ಅಲ್ಲಿಂದ ವೇಣುಗೋಪಾಲ ದೇವಸ್ಥಾನಕ್ಕೆ ಹೋಗ್ಬೇಕು ರೀ. ವೇಣುಗೋಪಾಲ ದೇವಸ್ಥಾನ ವ್ಯೂ ಅಂತೂ ಮಸ್ತ್ ಇರ್ತೈತಿ. ವಿಡಿಯೋ ಕೊನೆ ತನಕ ನೋಡ್ರಿ, ಸ್ಕಿಪ್ ಮಾಡ್ರೆ ನನಗೂ ಲಾಸ ನಿಮಗೂ ಲಾಸ. ಸೊ ಹಂಗಾಗಿ ಇವಾಗ ಟ್ರೈನ್ ಬರಬೇಕು. ಇನ್ನೂ ಟ್ರೈನ್ ಬಂದಿಲ್ಲ, ಟಿಕೆಟ್ ತಗೋಕೆ ನಮ್ಮ ಹುಡುಗ ಏನೋ ಟ್ರೈನಿಗೆ ಎತ್ತಿ ಗೈಸ್ ಇವಾಗ ಬಂದು ಹಿಡ್ಕೊಂಡಿದ್ದು ಐತ್ರಿ ಮೈಸೂರು ಜಂಕ್ಷನ್ಗೆ. ಇಲ್ಲಿಂದ ಹೋಗ್ಬೇಕಾಗಿದ್ದು ಬಸ್ ಸ್ಟಾಪಿಗೆ. ಬಸ್ ಸ್ಟಾಪ್ ಅಂದರೆ ಆ್ಯಕ್ಚುಲಿ ಬಸ್ ಸ್ಟ್ಯಾಂಡ್ ಏನೂ ತರ್ಬೋರಿ. ಬಸ್ ಸ್ಟ್ಯಾಂಡ್ ಬಿಟ್ಟು ಆ ಊರಿಗೂ ಏರಿಯಾ ಏನಿರತ್ತಲ್ಲ ಆ ಸೈಡ್ ಬಸ್ಗಳು ತರ್ಬಾತಾರೋ. ನಾವು ಇವಾಗ ವಾಪಸ್ KRS ಡ್ಯಾಮ್ಗೆ ಹೋಗಿ ಅಲ್ಲಿಂದ ವೇಣುಗೋಪಾಲ ದೇವಸ್ಥಾನಕ್ಕೆ ಹೋಗ್ಬೇಕು ರೀ. ಇವಾಗ ನೀನು ಬಂದು ದಾರ್ಯಾಗ ಮಾತು ಹೊಂಟೀವ್ರಿ, ಅದೋ ದಾರಿ ಬೇರೆ ಗುರಿ. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನು ಬರೆಯಲ್ಲ. ಇವ್ನು ಕೊಡ್ಸಾರ್ದ ಕ್ಲಾಸ್ ಟೀಗೆ ಹಂಸಲೇಖ ಅವ್ನ ಯಾಕೆ ಇಲ್ಲಿ ಗೆಳಿತೀರಾ? ಓಯ್ ಕಕ್ಕ, ಓಯ್ ಅಣ್ಣ, ಅಣ್ಣ ಸ್ವಲ್ಪ ನೋಡೋಣ ಹಿಂದೆ. ಅಣ್ಣ ಹಿಂದೆ ನೋಡೋಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬ್ರೋ ಡ್ಯೂಡ್ ಹಾಯ್. ಕೆಲವೊಂದಕ್ಕ ಉತ್ತರ ಕೊಡ್ಬೇಕು, ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು, ಉತ್ತರ ಸಿಗ್ತದೆ. ಮರ್ಯಾದೆನಿಲ್ಲ. ಅವ ಇಂತ ಕರೆದೆ ನೀನ್ ರಾತ್ರಿ 12 ಕರ್ಕೊಂಡು ಹೋಗಿರಿ ಹಿಂಗೆ ಸುಳ್ಳು ಹೇಳ. ಈಗ ಅಲ್ಲಿ ಕರ್ಕೊಂಡೋಗಿ ಮಂಗೇನ್ ಮಾಡಾವಿದ್ದೇನ? ಬರೀ ಎಲ್ಲ ಗುಜರಾತ್ ಬಿಲ್ಡಪ್ ರೀ. ಬಂದು ತಿರುಗಿ ಒಂದು ವರ್ಷ ಇಲ್ಲಿ ಮೈಸೂರಿಗೆ. ಬರೀ ಎಲ್ಲ ಇವಂದ ಮೈಸೂರು ನಾವು ಮಾತಾಡ್ತಾನ. ನಿನಗೆ ಏನೂ ಗೊತ್ತಿಲ್ಲ ಮೈಸೂರ ದೇವ್ರ, ನಿನ್ಗೆ ಏನೂ ಗೊತ್ತಿಲ್ಲ. ಎಲ್ಲಿರೋ ಸ್ಟಾಪ್ನ ಅಲ್ಲಿ ಕರ್ಕೊಂಡ್ರಿ. ಸ್ಟಾಪ್ ಎಲ್ಲೈತಿ, ಎಲ್ಲಿ ಕರ್ಕೊಂಡು ಹೋಗ್ತಾನು? ಏ ಭಯ್ಯ ರೈಲ್ವೆ ಸ್ಟಾಪ್ ಯಾವುದಂತ ಮುಖ್ಯ ಅಲ್ಲ ಅವಂಗ. ಸ್ಟಾಪ್ ಐತಲ್ಲ ಅನ್ನೋದು ಮುಖ್ಯ. ಸ್ಟಾಪ್ ಐತಿಲ್ಲ ಹೋಟೆಲ್ ಲೋ, ಆ ಬಸ್ಸಲ್ಲಿ ಸ್ಟಾಪ್ ಐತಿ ನೋಡ್ಬೇಕ. ಆ ಬಸ್ ಕೇಳೋಲ್ಲ, ಅಲ್ಲಿ ಒಂದು ಬಸ್ ಕೇಳಿದ್ರೆ ನೆಕ್ಸ್ಟ್ ಮಗಣ ಈ ರೋಡಿಲ್ಲೇ ಬಸ್ ಬರತ್ತದ. ಈ ರೋಡ್ ಇದಕ್ಕೆ ಬರತ್ತಿ ಬಗ್ಗಾಕ. ನೀನ್ ಹೆಂಗ್ ಬಂದಿನವ? ನೀನ್ ಹಿಂಗೆ ಬಂದಿಲ್ಲ ನೀನು ಅದಕ್ಕೆ 10 ಕಿಲೋಮೀಟರ್ ಅಡ್ಸಾಡ್ತಿ. ಮತ್ತೆ ಅದಕ್ಕೆ ಹೆಂಗೆ ಆಯ್ತು ಬರೋಣ ಅಂತ ಬಂದೆ ನಾನು. ಗೈಸ್ ಹೋಗ್ಬೇಕು ಬರ್ರಿ. ಏನ ಗೈಸ್ ಇವ್ನು ಮುಟ್ಕೊಂಡಿವ್ರಿ. ನಾವು ಹೋಗೋದಾರೆ ನಮ್ಮ ಜೊತೆ ಯಾರ ತರ ಮುಟ್ಟಲ್ಲ. ನಾವು ಹೋಗೋ ಗುರಿ ಮುಟ್ಬೇಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಗೈಸ್ ಇವಾಗ ಬಸ್ ಇಲ್ಲಿ ಅಂತವ್ರಿ KRS ಡ್ಯಾಮ್ದು. KRS ಡ್ಯಾಮಿಗೆ ಹೋಗಿ KRS ಡ್ಯಾಮಿಂದ ವೇಣುಗೋಪಾಲ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ.
ಸೊ ಹಂಗಾಗಿ ಕೆ ಆರ್ ಎಸ್ ಹೋಗೋಣ. ಅಲ್ಲಿಂದ ನಿಮ್ಗೆ ನೆಕ್ಸ್ಟ್ ಆದ್ಮೇಲೆ ಏನೋ ಕೇರ್ಪೇಟೆ ಅಂದಲ್ಲ. ಹಾಂ ಕೆ ಆರ್ ಪೇಟೆ ಗೈಸ್. ಇವಾಗ ಇಲ್ಲಿ ಬಂದು ಡ್ಯಾಮ್ ಹತ್ರ ನಿಂತೀವ್ರಿ. ಸೊ ಇಲ್ಲಿಂದ ಆಟೋದವ್ರನ್ನ ಕೇಳಂತೆ, ಅವರು 500 ರೂಪಾಯಿ ಹೇಳ್ತಾರೆ ಆಟೋಕ್ಕೆ. ಇವಾಗ ಕೆ ಆರ್ ಪೇಟೆ ಬಸ್ ಹತ್ಕೊಂಡು ಅಲ್ಲೇನೋ ದೇವಸ್ಥಾನ ಹತ್ರ ಬಿಡ್ತಾರಂತ. ಇಲ್ಲಿಂದ ಕೆ ಆರ್ ಪೇಟೆ ಬಸ್ಸಿಗೆ ಹತ್ತಿರ ಅಂದ್ರೆ ಅಲ್ಲಿ ತನಕ 15 ರೂಪಾಯಿ ತಗೋತಾರೋ. ಇವರು ಟೋಟಲಾಗಿ 500 ರೂಪಾಯಿ ಹೇಳ್ತಾರೆ ಆಟೋದಾರ. ಇಲ್ಲಿ ಯಾರೇ ನೆಕ್ಸ್ಟ್ ಟೈಮ್ ನೀವು ಎಲ್ಲೋ ಪ್ರವಾಸ ಸ್ಥಳಕ್ಕೆ ಹೋದರೂ ಸ್ವಲ್ಪ ವಿಚಾರ ಮಾಡಿ ಆ ಪ್ಲೇಸ್ಗೆ ಹೋಗ್ರಿ. ನಿಯರ್ ಬೈ ಬಸ್ ಇರೋದು ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಆ ಅರ್ಧ ಕಿಲೋಮೀಟ್ರಿಗೆ 500 ರೂಪಾಯಿ ಕೊಡೋ ನೆಸಸರಿ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇವಾಗ ಬಸ್ ಬರೋವರೆಗೂ ವೆಯ್ಟ್ ಮಾಡಿ ಬಸ್ಸಿಗೆ ಹತ್ತಿ ಹೋಗೋಣ. ಬಸ್ ಇವಾಗ ಜಸ್ಟ್ ಬಸ್ ಬಂದರೆ ಇದಲ್ಲ, ಇದೆ ಅಂತ ಅನ್ಕೊಂಡಿದ್ದೀವಿ, ಆದರೆ ಇದಲ್ಲ. ಗೈಸ್ ಇವಾಗ ಬಂದು ಹಿಡಿದ್ರಿ. ನೆಕ್ಸ್ಟ್ ಟೈಮ್ ಯಾರಾದರೆ ಈ ವೀರಗೋಪಾಲ ದೇವಸ್ಥಾನಕ್ಕೆ ಬರಬೇಕಾದ್ರೆ ಏನೂ ಮಾಡಬೇಡ್ರಿ, ಡೈರೆಕ್ಟಾಗಿ ಕೆ ಆರ್ ಪೇಟೆ ಬಸ್ ಹತ್ಕೋರಿ. ಕೆ ಆರ್ ಪೇಟೆ ಬಸ್ ಹತ್ಕೊಂಡು ಬಂದು ಹೊಸ ಕನ್ನಂಬಾಡಿ ಅಂತೇಳಿ ಊರೈತಲ್ಲ, ಆ ಊರಿಗೆ ಬಂದು ಇಳ್ಕೊಂಡು ಅಲ್ಲಿಂದ ಇಬ್ಬರಿಗೆ 100 ರೂಪಾಯಿ ತೊಗೊಂಡಾರೆ. ಸೊ ಅವ್ರು ಇವಾಗ ನಮ್ಮನ್ನ ಬಿಟ್ಟು ಹೋದ್ರು. ವಾಪಸ್ ನಿಮ್ಮ ಜಾಬ್ ಮುಗಿದೈತೆ ಅವಾಗ ಕಾಲ್ ಮಾಡಿರಿ ಅಂತ ನಂಬರ್ ಕೊಟ್ಟಾರ. ವಾಪಸ್ ಅವ್ರು ಕಾಲ್ ಮಾಡಿದ ತಕ್ಷಣ ಅವರು ನಮ್ಮನ್ನ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೋ. ಸೊ ನೀವು ನಾರ್ಮಲಾಗಿ ಏನಾದರೂ ಕೆ ಆರ್ ಎಸ್ ಇಂದ ಬರ್ಬೇಕು ಅನ್ಕೊಂಡ್ರಿ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ, ಹೆವಿ ಸ್ಕ್ಯಾಮ. ಆ ಕಾರಣಕ್ಕೆ ವಿಚಾರ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ರಿ. ಈ ವೇಣುಗೋಪಾಲ ದೇವಾಲಯಕ್ಕೆ ಬರ್ಬೇಕಾರೆ 3 ಥರ ಬರ್ಬೋದ್ರಿ. ಫಸ್ಟು ರೈಲ್ವೆ ಸ್ಟೇಷನಿಂದ ಆಚೆ ಬಂದ ತಕ್ಷಣ ಅಲ್ಲಿ ಪೆಟ್ರೋಲ್ ಪಂಪ್ ಇದ್ರೆ HP ಪೆಟ್ರೋಲ್ ಪಂಪ. ಆ HP ಪೆಟ್ರೋಲ್ ಪಂಪಿಂದ ಕೆ ಆರ್ ಪೇಟೆ ಬಸ್ ಹತ್ಕೋಬೋದು. ಬಸ್ ಡೈರೆಕ್ಟ್ ಹೊಸ ಕನ್ನಂಬಾಡಿ, ಕೆ ಆರ್ ಪೇಟೆ ಅಲ್ಲೇ ಬರೋದು. ಅಲ್ಲಿಂದ ಹೊಸ ಕನ್ನಂಬಾಡಿಗೆ ಟಿಕೆಟ್ ತಕ್ಷಣ ಡೈರೆಕ್ಟಾಗಿ ಹೊಸ ಕನ್ನಂಬಾಡಿಗೆ ಬಂದು ಇಳಿತೀರಿ. ಅಲ್ಲಿಂದ ಆಟೋದವರು 200 ರೂಪಾಯಿ ಹೇಳ್ತಾರೆ. ಒಂದು ಸೈಡ್ 100, ಬರೋ ಸೈಡ್ 100. ಸೊ ಅವ್ರಷ್ಟೆಲ್ಲ ಆಗಲ್ಲ, ನಾವು ನಡ್ಕೊತ ಹೋಗ್ತೀವಿ. 2 ಕಿಲೋಮೀಟ್ರ್ ಐತೆ ಅಂತಂದ್ರೆ ಅದಕ್ಕೆ 100 ರೂಪಾಯಿ ಕರ್ಕೊಂಡು ಹೋಗ್ಕೊಂಡು ಬಾ ಅಂತಾರೋ. ಇಬ್ಬರಿಗೆ ಅಂದ್ರೆ ಒಬ್ರಿಗೆ 50 ರೂಪಾಯಿ ತಂದು ಕರ್ಕೊಂಬರೋದು ಹೋಗಿ ಇಳಿಸೋದು. ಮಿಡಲಲ್ಲಿ ದೇವಸ್ಥಾನ ಐತಿ. ಈ ಕಡೆ ಆ ಕಡೆ 3 ಕಡೆನೂ ನೀರೈತಿ. ನೀರಿನ ಮಧ್ಯದಲ್ಲಿ ಈ ದೇವಾಲಯ ನೋಡ್ಬೋದ್ರಿ. ಡ್ರೋನ್ನಿಂದ ಮೇಲೆ ನೋಡಿದ್ರೆ ಒಂಥರ ನೀರ ತೆಲು ಥರ ಕಾಣತ್ರಿ ಈ ದೇವಸ್ಥಾನ. ಕೆರೆ ಇದೆ, ಕೆರೆಯ ಮೇಲೆ ನೆರಳಿ. ಈ ವೇಣುಗೋಪಾಲ ದೇವಾಲಯವು ಹೊಯ್ಸಳ ಕಾಲದಾಗಿದ್ದು 12ನೇ ಶತಮಾನದಾಗ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಅದಾದಮೇಲೆ 1930ರಾಗ ಕೆ ಆರ್ ಎಸ್ ಡ್ಯಾಮ್ ಕಟ್ತಾರಲ್ರಿ, ಆ ಟೈಮ್ನಾಗ ಈ ದೇವಾಲಯ ಕನ್ನಂಬಾಡಿ ಕಟ್ಟೆ ಅನ್ನೋ ಊರಾಗಿರುತ್ತೆ. ಈ ಕೆ ಆರ್ ಎಸ್ ಡ್ಯಾಮಿಗೆ ನೀರು ಜಾಸ್ತಿ ಬಂದು ಕನ್ನಂಬಾಡಿ ಕಟ್ಟೆ ಮತ್ತು ವೇಣುಗೋಪಾಲ ದೇವಾಲಯ ಮುಚ್ಚೋಕತ್ತೆ. ಅವಾಗಿನ ಕಾಲದಾಗ 1930ರಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ಕಟ್ಟೆಯ ಊರು ಬದಲಾಗಿ ಹೊಸ ಊರು ನಿರ್ಮಾಣ ಮಾಡಿಕೊಡ್ತಾರೆ. ಅದೇ ಹೊಸ ಕನ್ನಂಬಾಡಿ ಕಟ್ಟೆ. ಇವಾಗ ಇಲ್ಲಿಂದ 2 ಕಿಲೋಮೀಟ್ರ್ ಹೋದ್ರೆ ಹೊಸ ಕನ್ನಂಬಾಡಿ ಕಟ್ಟೆ ಕಾಣಿಸುತ್ತೆ. ಅದಾದಮೇಲೆ 1930ರಿಂದ 2000ವರೆಗೂ ಈ ನೀರಾಗ ಆ ದೇವಾಲಯ ಮುಳುಗಡೆ ಆಗಿರುತ್ತೆ. ಅದಾದಮೇಲೆ ಏನಾಗುತ್ತೆ, ಇದನ್ನ ಪುನರ್ ನಿರ್ಮಾಣ ಮಾಡ್ತಾರೆ. 80% ಆ ಏನು ಮುಳುಗಿ ಹೋಗಿದ್ದ ಕಲ್ಲುಗಳು, ಶಿಲ್ಪಗಳು ಏನಿದ್ದಿಲ್ಲ ಅದನ್ನ ತೊಗೊಂಡು ಬಂದ ಮರು ನಿರ್ಮಾಣ ಮಾಡ್ತಾರೆ. ಇಲ್ಲಿಂದ ನಾವು ಇವಾಗ ಹೊಂಟೀವಿ ವಾಪಸ್ ಮೈಸೂರಿಗೆ ಹೋಗಿ ಸಿಗ್ತೀನೋ. ಮತ್ತು ಬಂದೀವ್ರಿ ಮೈಸೂರಿಗೆ ವಾಪಸ್. ಇವಾಗ ನಾವು ಹೊರಟಿದ್ದು ನಿಜ ಹೇಳ್ಬೇಕಾದ್ರೆ ಬೆಳಗ್ಗೆ 8 ಗಂಟೆಗೆ ತಿಂದಿದ್ದೆ. ವಾಪಸ್ ಏನೂ ತಿಂದಿಲ್ಲ ಅದನ್ನು. ಅದಕ್ಕೆ ಟೈಮ ಸಿಕ್ಕಿಲ್ರಿ. ಅಲ್ಲಿಲ್ಲೋ ಇಲ್ಲಿಲ್ಲೋ ಅಷ್ಟರಾಗ ಹೋಗೈತಿ. ಇವಾಗ ಹೋಗಿ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡ ಅದಾದ ನಂತರ ನೆಕ್ಸ್ಟ್ ಡ್ರೋನ್ ಶೋ ಅನ್ಕೊಂತೀವಿ. ಡ್ರೋನ್ ಶೋ ಒಂದು ಅನಾವತ್ತಿರ್ತೈತ್ರಿ, ನೋಡೋಂದ್ರೆ ಇವಾಗ ವೇಟ್ ಮಾಡಿರಿ. ಏನೋ ಒಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡಿದ್ರೆ, ಲೈಟಾಗೆಲ್ಲ ಜಾಸ್ತಿ ತಿಂದ್ವಿ. ಇನ್ನು ಇವ್ನು ಏನೋ ಬುಕ್ ಮಾಡತ್ತಾನೋ ಇಲ್ಲಿಂದ ಆಟೋಕ್ಕೆ ಎಲ್ಲ ಔಟ್ಸೈಡ್ ಏನ್ರೆ ನೀವು ಬುಕ್ ಮಾಡಕ್ಕೆ ಹೋದ್ರೆ ಜಾಸ್ತಿ ತೊಗೋತಾರೆ, ಸಿಕ್ಕಾಪಟ್ಟೆ ಎತ್ಕೋತಾರೋ. 400, 300, 500 ಹೇಳ್ತಾರೋ. ಸೊ ನಮ್ಮ ಯಾತ್ರೆದಾಗ ಬುಕ್ ಮಾಡಿರಿ, ಕಡಿಮೆದಾಗ ಸಿಗುತ್ತೆ. ಇಲ್ಲಿಂದ್ರೆ 83 ರೂಪಾಯಿ ಐತ್ರಿ. ಬಂಡಿ ಮಂಟಪದಲ್ಲೇ ಡ್ರೋನ್ ಶೋ ನಡೆಯುತ್ತೆ. ಸೊ ಆ ಕಾರಣಕ್ಕೆ ನಾವು ಬಂಡಿ ಮಂಟಪ ಕೊಂಡಿದ್ದೀವಿ ಮಾಡು. ಇವಾಗ ಇದು 83 ರೂಪಾಯಿ ಐತ್ರಿ. ಈಗ ನಮ್ಮ ಯಾತ್ರೆದಾಗ ಇದು ಅಪ್ಪಿತಪ್ಪಿ ಬೇರೆ ಆಟೋದವ್ರನ್ನ ಕೇರ ಕಡಿಮೆ ಅಂದ್ರೆ 300 ರೂಪಾಯಿ ಹೇಳ್ತಾರೆ. ಇವರು ಅಕ್ಸೆಪ್ಟ್ ಮಾಡ್ಬೇಕಲ್ಲ, ನನಗೆ ಡೌಟ್ ಇವ್ರು ಮಾಡ್ತಾರಲ್ಲ. ಮಾಡಿದ್ರಲ್ಲ ಮಾಡಿದ್ರ. ಹಾಂ, ನಮ್ಮ ಯಾತ್ರೆ ಎಷ್ಟು ಫಾಸ್ಟ್ ಐತೆ ಅಂದ್ರೆ ಸಿಕ್ಕಾಪಟ್ಟೆ ಫಾಸ್ಟ್. ಇದು ಯಾವುದಾರ ಪ್ರಮೋಷನ್ ಅಲ್ಲ, ಜಸ್ಟ್ ನಿಮಗೂ ಗೊತ್ತಿರಲ್ಲ ಅಂತ ಹೇಳ್ತಾನೆ ಅಷ್ಟ. ಇವಾಗ ಆಟೋ ಹತ್ಕೊಂಡ ಹೊಂಟೀವ್ರಿ. ಆಲ್ರೆಡಿ ಲೇಟ್ ಆಗೈತಿ, 6:40 ಆಗೈತಿ. ಇನ್ನೂ 6:30, 7 ಗಂಟೆಗೆ ಕಾಣತಿದ್ದು. ಇವಾಗ ಸ್ಟಾರ್ಟ್ ಮಾಡ್ಬೋದು ಅನ್ಸತ್ತೆ. ನಮ್ಗೆ ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ಹೋಗೋ ನಿಮ್ಗೆ ನಿಜ ಅದ್ರ ಬಗ್ಗೆ ಐಡಿಯಾನೇ ಇರ್ತಿಲ್ಲ. ಬಂದು ಕೇಳಿದ್ಮೇಲೆ ಅಡ್ವಾನ್ಸ್ ಟಿಕೆಟ್ ಸೇಲ್ ಆಗ್ಯಾವೆಲ್ಲ ಅಂತ ಹೇಳಿದ್ರು. ಇವಾಗ
ಹೋಗಿ ನೋಡಬೇಕು. ಇವಾಗ ಈ ಕಡೆನೇ ಗ್ರೌಂಡ್ ಇರೋದು ಮಗ್ಲ ಸ್ಟಾರ್ಟ್ ಆಗಿಲ್ಲ ರೀ. ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕು. ನೋಡೋಣ್ರಿ ಬರ್ರಿ ಏನೇನಾಗತ್ತೆ. ಒಳಗಂತೂ ಹೋಗಾಗಲ್ಲ, ಆಚೆಯಿಂದ ಚೆನ್ನಾಗಿ ಕಾಣತ್ರಿ. ಯಾಕಂದ್ರೆ ಮ್ಯಾಲೆ ಆಡ್ತಾರಲ್ಲ ಕಾಣಾಕಬೇಕು ಚಂದ. ಎಂಜಾಯ್ ಸಿಗೋದಿಲ್ಲ ಹೊರಗೆ. ಅಲ್ಲಿ ಏನು ಕಾಣತ್ತೆ ನನಗೆ ಡ್ರೋನ್ ಕಾಣತೈತೆ ನನಗೆ ಸಾಕು. ಬಡ್ರ ಮಕ್ಕಳಪ್ಪ, ಬಡ್ರ ಮಕ್ಕಳು ನಿಮ್ಮ ಹಾಕಿದ್ದಾನೆ ಒಂದಿಟ ಗಪ್ಪ ತಳಿ ಪೊಲೀಸನ ಪಾಸ್ ನೀನೇ ತಗೋಬೇಕಲ್ಲ, ಎಲ್ಲಿ ಮಕ್ಕೊಂದಿದ್ದೆ ಅಂತ ಕೇಳ್ತಾನ ನಾವು. ಗೈಸ್ ಇವಾಗ ನಾವು ಅದು ಕಾಣತೈತ್ರಿ. ಅಂತೂ ಡ್ರೋನ್ ಶೋ ನೋಡ್ಕೊಂಡು ಮುಗಿಸಿದ್ರಿ. ನಿಮಗೆ ಮೈಸೂರು ಅರಮನೆ ವ್ಯೂ ತೋರ್ಸೋಕ್ಕಾಗಲ್ಲ. ಸೊ ನಾಳೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಇವತ್ತಂತೂ ಆಗೋದಿಲ್ಲ. ನಾಳೆ ಏನಾಗತ್ತೆ ಇವಾಗ ಈಗ ಅದಲ್ಲ ನಿಮ್ಗೆ ಏನೂ ಕೆಲಸ ಆಗಲ್ಲ. ಇದ್ರ ಬಗ್ಗೆ ಮುಂದೆ ಹೋಗ್ತಾ ಹೇಳ್ತೀನಿ ಗೈಸ್. ಇವಾಗ ಲೈಟಿಂಗ್ ನೋಡ್ಕೊಂಡು ಬಂದಿದ್ದಾಯ್ತ್ರಿ. ಸಿಕ್ಕಾಪಡೆ ಗಜತ್ತು ಜನ ಸಿಕ್ಕಾಪಡೆ ಇದ್ರು. ಸಿಕ್ಕಿರೋ ಟಿಕೆಟ್ಸ್ ಆದ್ರೆ ಕ್ಯಾನ್ಸಲ್ ಆಗ್ಯಾವ್ರಿ. ಯಾಕಂದ್ರೆ ಇವಾಗ ಟಿಕೆಟ್ ಸಿಗಿರ್ತಾವೆ, ಲೇಟ್ ಮಾಡಿ ಬರ್ತಾರ. ಲೇಟ್ ಮಾಡಿ ಬಂದವ್ರದ್ದು ಟಿಕೆಟ್ ಕ್ಯಾನ್ಸಲ್ ಆಗ್ಯಾವ. ಅಂಗಡಿ ಹೊರಗೆ ನಿಂತ ಟಿಕೆಟ್ ಕೊಟ್ಟು ಹೋದವ್ರಿಗಿಂತ ಚೆಂದಾಗಿ ನೋಡ್ಕೊಂಡು ಬಂದಿರೋ. ನಾವು ಅವತ್ತು ಕಾಣತೈತೆ ಹೊರಗಿಂತ್ರಣ. ಬೆಂಗಳೂರು ನಾನು ಇನ್ನು ನಾಳೆ ಅಂಬಾರಿ ನೋಡ್ಕೊಬೇಕು. ಇವನು ಇವಾಗ ಟ್ರೈನ್ ಹತ್ತಿಸಿ ನಾ ರೂಮಿಗೆ ಹೋಗಿ ಆರಾಮಾಗಿ ಮಲ್ಕೊಂಡು ನಾಳೆ ಬೆಳಗ್ಗೆ ಮತ್ತೆ ಜಂಬೂ ಸವಾರಿ ನೋಡಬೇಕು. ಇಷ್ಟಿತ್ರಿ ಇವತ್ತಿನ ಲಾಗ. ಮುಂದಿನ ಸಿಗುತ್ತಾನ ನಕ್ಕೋತ ಮಸ್ತಿರ್ರಿ. ಬಾಯ್.